ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಮೇಷರಾಶಿ, ಇಂದು ನಿಮ್ಮ ಮನಸ್ಸು ಯಾವುದಾದರೂ ತೀರ್ಥಯಾತ್ರೆಗೆ ಹೋಗಲು ಬಯಸುತ್ತದೆ. ನಿಮ್ಮ ಗಮನ ಆಧ್ಯಾತ್ಮಿಕತೆಯ ಕಡೆ ಇರುತ್ತದೆ. ನೀವು ನಿಮ್ಮ ಜೀವನದಲ್ಲಿ ಧರ್ಮದ ಮಹತ್ವವನ್ನು ಅರಿತುಕೊಳ್ಳಲು ಪ್ರಯತ್ನಿಸುವಿರಿ. ಈ ದಾರಿಯಲ್ಲಿ ನಡೆಯುವುದರಿಂದ ನಿಮಗೆ ಸಂತೋಷ ಹಾಗೂ ಶಾಂತಿ ದೊರೆಯುತ್ತದೆ. ಇಂದು ನೀವು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ತಲೆ ತಗ್ಗಿಸಬೇಕಾಗುತ್ತದೆ. ನಿಮಗೆ ನಿಮ್ಮ ಸಂಗಾತಿಯ ಜೊತೆ ಸ್ವಲ್ಪ ಸಮಯ ಕಳೆಯಬೇಕಾಗಿದೆ. ಇದರ ಅವಶ್ಯಕತೆ ಅವರಿಗೆ ಇದೆ. ಇಂದಿನ ದಿನ ತಡವಾದ ಹಾಗೂ ವಿಫಲತೆಯಿಂದ ಕೂಡಿರುವುದು. ಹೊಸ ಕೆಲಸದ ಹುಡುಕಾಟದಲ್ಲಿ ನಿಮಗೆ ಕಷ್ಟವಾಗಬಹುದು. ನಿಮ್ಮ ಸಂಪರ್ಕ ಒಳ್ಳೆಯದಾಗುವುದಾದರೆ ತಡವಾದ ಕಾರಣ ಕಷ್ಟವಾಗುವುದು. ನಿಮಗೆ ಈ ಸಮಯದಲ್ಲಿ ಎಷ್ಟು ಸಾಧ್ಯವೇ ಅಷ್ಟು ಧೈರ್ಯದಿಂದಿರುವುದು ಅವಶ್ಯವಾಗಿದೆ. ಹಣವನ್ನು ಸಂಪಾದಿಸಲು ದೊಡ್ಡ ಅವಕಾಶ ನಿಮ್ಮ ಮುಂದಿದೆ. ನೀವು ಇದರ ಲಾಭವನ್ನು ಪಡೆಯಿರಿ. ನೀವೇನಾದರೂ ಫಿಶ್ ಬಿಸಿನೆಸ್ನಲ್ಲಿ ಇದ್ದರೆ ಹೊಸ ಕೆಲಸ ದೊರೆಯುವುದು. ಒಂದು ಇಷ್ಟವಾಗದಿದ್ದರೆ ಬೇರೆ ಕೆಲಸ ಸಿಕ್ಕಿಬಿಡುವುದು. ನಿಮ್ಮ ಕಠಿಣ ಪರಿಶ್ರಮದ ಫಲ ಈಗ ದೊರೆಯುವುದು. ಆದ್ದರಿಂದ ನಿಮ್ಮ ಎಲ್ಲ ಸಂಪರ್ಕ ಮತ್ತು ಅವಕಾಶವನ್ನು ಜೊತೆಯಲ್ಲಿ ತೆಗೆದುಕೊಳ್ಳಿ. ನಿಮ್ಮ ಸಾಮರ್ಥ್ಯದ ಪ್ರಕಾರ ಮುಂದೆ ಸಾಗಿ ಹಿಂದು ಮುಂದೆ ನೋಡಬೇಡಿ. ಸಮಾಧಾನದಿಂದ ಇರಿ. ಈಗ ಎಂತಹ ಸಮಯ ನಡೆಯುತ್ತದೆ ಎಂದರೆ ಅದರಿಂದ ನಿಮ್ಮ ಜೊತೆಯಲ್ಲಿ ಯಾವುದಾದರೂ ದುರ್ಘಟನೆ ಸಂಭವಿಸಬಹುದು. ವಾಹನವನ್ನು ಓಡಿಸುವಾಗ ಹಾಗೂ ಯಾವುದೇ ಯಂತ್ರವನ್ನು ಉಪಯೋಗಿಸುವಾಗ ನೀವು ಹೆಚ್ಚು ಸಮಾಧಾನದಿಂದ ಇರಬಹುದು. ವಾಹನವನ್ನು ಓಡಿಸುವಾಗ ಹಾಗೂ ಮಷಿನ್ ಓಡಿಸುವಾಗ ನಿಮ್ಮ ಜ್ಞಾನ ವಿಚಲಿತವಾಗುವಂತೆ ಎಚ್ಚರ ವಹಿಸಲು ಪ್ರಯತ್ನಿಸಿ. ನೀವು ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಯಾವುದೇ ಕೆಲಸವನ್ನಾದರೂ ಮಾಡಬೇಕು. ವೃಷಭ ರಾಶಿ, ಬೇರೆಯವರನ್ನು ನೋಡಿ ಅಥವಾ ಅವರ ಪ್ರಭಾವಕ್ಕೆ ಒಳಗಾಗಿ ನಿಮ್ಮ ಕರಿಯರ್ ಅನ್ನು ಆಯ್ದುಕೊಳ್ಳಬೇಡಿ. ನಿಮಗೆ ಯಾವುದು ಇಷ್ಟವೋ ಅದೇ ಕರಿಯರ್ ಆರಿಸಿಕೊಳ್ಳಿ. ನೀವು ನಿಮ್ಮ ಪರಿಶ್ರಮದಿಂದ ನಿಮ್ಮ ಕ್ಷೇತ್ರದಲ್ಲಿ ಮುಂದೆ ಬರಬಹುದು. ನೀವು ನಿಮ್ಮ ತುಂಬಾ ಮುಖ್ಯವಾದ ಗೆಳೆಯರ ಜೊತೆ ನಿಮಗೆ ಗೊತ್ತಿಲ್ಲದೇ ಇರುವಂತಹ ಜಾಗದಲ್ಲಿ ಭೇಟಿಯಾಗುತ್ತೀರಿ. ಇದರ ಬಗ್ಗೆ ನೀವು ಯೋಚಿಸೇ ಇರುವುದಿಲ್ಲ. ಆದರೆ ಜೊತೆಯ ಸಂಬಂಧದ ಬಗ್ಗೆ ಮಾತ್ರ ಯೋಚಿಸುತ್ತಿರುತ್ತೀರಿ. ಇವತ್ತು ಸಂಬಂಧವನ್ನು ಮುಂದುವರಿಸಲು ಒಳ್ಳೆಯ ಸಮಯವಾಗಿದೆ. ಯಾವ ಜನ ಮೊದಲೇ ಯಾವುದಾದರೂ ಸಂಬಂಧದಲ್ಲಿ ಸೇರಿದ್ದರೆ ಅವರು ಇವತ್ತು ಅವರ ಪಾರ್ಟ್ನರ್ಗೋಸ್ಕರ ಸಮಯ ಇಡಬೇಕಾಗುತ್ತದೆ. ನಿಮ್ಮ ಪ್ರೀತಿಯನ್ನು ಜಾಸ್ತಿ ಮಾಡಿಕೊಳ್ಳಿ. ನಿಮಗೆ ಅನಿಸುತ್ತದೆ ನೀವು ವ್ಯಾಪಾರವನ್ನು ಮುಂದುವರಿಸುವುದಕ್ಕೆ ಯಾರಾದರೂ ಸಲಹಾಕಾರರ ಸಹಾಯ ಪಡೆದುಕೊಳ್ಳಬೇಕು ಎಂದು. ಇದು ಒಂದು ಒಳ್ಳೆಯ ನಿರ್ಣಯವಾಗಿದೆ. ಹಿಂದಿನ ದಿನಗಳಿಗಿಂತ ಇಂದಿನ ದಿನಗಳು ನಿಮಗೆ ಉಪಯೋಗಕ್ಕೆ ಬರುತ್ತದೆ. ನೀವು ಇದ್ದಕ್ಕಿದ್ದಂತೆ ಇಂದು ಮೆಟೀರಿಯಲಿಸ್ಟಿಕ್ 1929 ನೀವು ಇದ್ದಕ್ಕಿದ್ದಂತೆ ಇಂದು ಮಟೀರಿಯಲಿಸ್ಟಿಕ್ ವಸ್ತುಗಳ ಮಹತ್ವವನ್ನು ತಿಳಿದುಕೊಳ್ಳುವಿರಿ. ನಿಮ್ಮ ಆರ್ಥಿಕ ವಿಷಯವಾಗಿ ಯೋಜನೆ ಹಾಕಿ ಮತ್ತು ಅದರಂತೆ ನಡೆಯಿರಿ. ಇಂದು ನಿಮಗೆ ಯಾವುದೇ ಮಾತಿನ ಮೇಲೂ ಸಿಟ್ಟು ಬರಬಹುದು. ನೆನಪಿನಲ್ಲಿ ಇಡಿ, ಯಾವ ಮಾತನ್ನು ದೊಡ್ಡದು ಮಾಡಬೇಡಿ. ಇಲ್ಲದಿದ್ದರೆ ಕೆಲಸದಲ್ಲಿ ಅಥವಾ ಹೊರಗಡೆ ಜಾಗಗಳಲ್ಲಿ ಜಗಳವಾಗುವಂತಹ ಪರಿಸ್ಥಿತಿ ಉಂಟಾಗಬಹುದು. ನೀವೇನಾದರೂ ನಿಮ್ಮ ಮೇಲೆ ಹಿಡಿತವನ್ನು ಇಟ್ಟುಕೊಳ್ಳದಿದ್ದರೆ ಇಂದು ಸಣ್ಣ ಪುಟ್ಟ ಪೇಟು ಬೀಳಬಹುದು. ತೊಂದರೆ ಹೆಚ್ಚದಂತೆ ನಿಮ್ಮ ಭಾವನೆಗಳ ಮೇಲೆ ಹಿಡಿತವಿಟ್ಟುಕೊಳ್ಳಿ. ಮಿಥುನ ರಾಶಿ, ನಿಮ್ಮ ಚುರುಕಾದ ಬುದ್ಧಿವಂತಿಕೆಯಿಂದ ನಿಮಗೆ ತುಂಬ ದಿನಗಳಿಂದ ತೊಂದರೆ ಕೊಡುತ್ತಿದ್ದಂತಹ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಿರಿ. ಇಂದು ನಿಮ್ಮ ಬೌದ್ಧಿಕ ಕ್ಷಮತೆ ಹಾಗೂ ನಿಮ್ಮ ಯೋಗ್ಯತೆ ಅವುಗಳ ಪರಿಧಿಯಲ್ಲೇ ಇದೆ. ಇಂದು ನಿಮಗೆ ಮುಕ್ತ ಅವಕಾಶ ಸಿಗುತ್ತದೆ. ನಿಮ್ಮ ಸಂಪೂರ್ಣ ವಿಕಾಸಕ್ಕೆ ಸ್ವಲ್ಪ ಒಳ್ಳೆಯ ನಿರ್ಣಯ ತೆಗೆದುಕೊಳ್ಳಿ. ನಿಶ್ಚಿತವಾಗಿ ನಿಮ್ಮ ಸಂಗಾತಿಯು ಈ ರೀತಿ ಅಂದುಕೊಳ್ಳುತ್ತಾರೆ. ನೀವೇನಾದರೂ ಲೇಖಕರು ಅಥವಾ ಪತ್ರಕರ್ತರಾಗಿದ್ದರೆ ಇಂದಿನ ದಿನ ಶ್ರೇಷ್ಠ ಇರಬಲ್ಲದು. ನಿಮ್ಮ ಹೊಸ ಕೆಲಸಕ್ಕಾಗಿ ಸಮಯವಿಡಿ ಮತ್ತು ನೀವು ಹೇಗೆ ಕಾಲ ಬದಲಾಗುವುದೆಂದು ನೋಡಬಲ್ಲಿರಿ. ನೀವು ನಿಮ್ಮ ಮನೆಯನ್ನು ರಿಪೇರಿ ಅಥವಾ ದೊಡ್ಡದು ಮಾಡುವ ಅಥವಾ ಹೊಸ ಮನೆಯನ್ನು ತೆಗೆದುಕೊಳ್ಳುವ ವಿಚಾರ ಪಡೆಯಬಹುದು. ಸುಮ್ಮನೆ ಇರುವ ಬದಲು ಹೊಸ ಮನೆಯ ಬಗ್ಗೆ ಯೋಚಿಸಿದರೆ ಹೊಸ ಪ್ರಾಪರ್ಟಿ ತೆಗೆದುಕೊಳ್ಳಬೇಕು ಎನಿಸುವುದು. ನಿಮ್ಮ ಮಕ್ಕಳ ಕೋಣೆಯನ್ನು ದೊಡ್ಡದು ಮಾಡಬೇಕು ಅನಿಸುವುದು. ಇಂದು ನೀವು ಇಷ್ಟಪಡುವಂತಹ ಪ್ರಾಪರ್ಟಿ ದೊರೆಯುವ ಸಂಭವವಿದೆ. ಇಂದು ನೀವು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಚಿಂತಿತರಾಗಿರುವಿರಿ. ಚಿಂತಿಸಬೇಡಿ, ಅವರು ಚೆನ್ನಾಗಿದ್ದಾರೆ. ಅವರನ್ನು ಒಮ್ಮೆ ಡಾಕ್ಟರ್ಗೆ ತೋರಿಸಿ ಹಾಗೂ ಸುತ್ತಾಡಲು ಕರೆದುಕೊಂಡು ಹೋಗಿ. ಅವರ ಬಗ್ಗೆ ಕಾಳಜಿ ವಹಿಸಿ ಮತ್ತು ಹೆಚ್ಚು ಟೆನ್ಷನ್ ಆಗುವ ಅವಶ್ಯಕತೆ ಇಲ್ಲ. ಕರ್ಕ ರಾಶಿ, ಇಂದು ನೀವು ನಿಮ್ಮ ಜೀವನದಲ್ಲಿ ಎಂಥ ವ್ಯಕ್ತಿ ಬರಬೇಕೆಂದು ಆಶಿಸಬಹುದು ಎಂದರೆ ಒಳ್ಳೆಯದಕ್ಕೋಸ್ಕರ ಅವರು ನಿಮ್ಮ ಜೀವನದಲ್ಲಿ ಏನೇನನ್ನು ಬದಲಾಯಿಸಿ ಬಿಡುತ್ತಾರೆ. ನೀವು ಇದ್ದಕ್ಕಿದ್ದ ಹಾಗೆ ಎಂಥ ವ್ಯಕ್ತಿಯನ್ನು ಭೇಟಿಯಾಗುತ್ತೀರಿ ಎಂದರೆ ಅವರು ನಿಮಗೆ ನಿಮ್ಮ ನಿಜ ಜೀವನದ ಬಗ್ಗೆ ಸಲಹೆಯನ್ನು ಕೊಡುತ್ತಾರೆ. ನಿಮ್ಮ ದೊಡ್ಡವರಿಂದ ಸಲಹೆಯನ್ನು ಪಡೆದುಕೊಳ್ಳಲು ತಯಾರಾಗಿರಿ.
ಏಕೆಂದರೆ ಅವರ ಅನುಭವದಿಂದ ನಿಮಗೆ ಹೆಚ್ಚು ಲಾಭ ಸಿಗುತ್ತದೆ. ರೋಮ್ಯಾನ್ಸ್ನ ಜಗತ್ತಿನಲ್ಲಿ ನಿಮ್ಮ ಅದೃಷ್ಟದಲ್ಲಿ ಪುನಃ ಸೇರುವ ಯೋಗವಿದೆ. ಇವತ್ತು ನೀವು ಹಳೆ ಪಾರ್ಟ್ನರ್ನನ್ನು ಸಂಧಿಸುವಿರಿ. ಬರುವ ವ್ಯಕ್ತಿಯು ನಿಮ್ಮನ್ನು ಸಂಕಷ್ಟದಲ್ಲಿ ಸಿಲುಕಿಸುತ್ತಾರೆ. ಸಮಯದ ಲಾಭ ಪಡೆಯಿರಿ. ಇಂದು ವ್ಯಾವಹಾರಿಕ ಕ್ಷೇತ್ರದಲ್ಲಿ ನಿಮಗೆ ನಿಮ್ಮ ಪ್ರತಿಭೆಯನ್ನು ತೋರಿಸಲು ಅವಕಾಶ ಸಿಗುವುದು. ಈ ರೀತಿಯಿಂದ ನೀವು ನಿಮ್ಮ ಉತ್ತಮ ಕೆಲಸದ ಪ್ರದರ್ಶನ ಮಾಡಬಲ್ಲಿರಿ. ನೀವು ನಿಮ್ಮ ಗುರಿಯನ್ನಿಟ್ಟು ಅದನ್ನು ನಿಮ್ಮದಾಗಿಸುವ ಪ್ರಯತ್ನದಲ್ಲಿ ಸಫಲವಾಗುವಿರಿ. ಪರಿಕಲ್ಪನೆಯ ವ್ಯವಸ್ಥಾಪಕರಿಗಾಗಿ ಇಂದಿನ ದಿನ ವಿಶೇಷ ಫಲದಾಯಕವಾಗಿದೆ. ಬಿಸಿನೆಸ್ ನಿಧಾನವಾಗಿ ನಡೆಯುತ್ತಿರುವುದರಿಂದ ಇಂದು ನೀವು ಒತ್ತಡದಲ್ಲಿ ಬೀಳಬಹುದು. ಆದರೆ ಚಿಂತೆ ಮಾಡುವ ಬದಲು ನಿಮ್ಮ ಬಿಸಿನೆಸ್ ಅನ್ನು ಸುಧಾರಿಸಲು ಪ್ರಯತ್ನಿಸಿದರೆ ಒಳ್ಳೆಯದು. ಎಷ್ಟೊಂದು ಪ್ರಾಜೆಕ್ಟ್ಗಳು ಅರ್ಧದಲ್ಲಿ ನಿಂತಿವೆ, ಅದನ್ನು ಪೂರ್ತಿ ಮಾಡಿ. ನೀವು ಹೊಸ ಕೆಲಸ ಶುರು ಮಾಡುವ ಮೊದಲು ಹಳೆಯ ಕೆಲಸವನ್ನು ಪೂರ್ತಿ ಮಾಡಿದರೆ ಒಳ್ಳೆಯದು. ನಿಮ್ಮ ಆರೋಗ್ಯದ ಬಗ್ಗೆ ಗಮನವಹಿಸಿ. ಇಂದು ನಿಮಗೆ ಹಗುರವೆನಿಸುವುದು. ನಿಮ್ಮ ಆರೋಗ್ಯ ಸರಿಯಾಗಿ ಇರುವುದು. ನೀವು ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ ಹಾಗೂ ನಿಮ್ಮ ಊಟ ಉಪಚಾರದ ಬಗ್ಗೆ ಗಮನವಹಿಸಿ. ನಿಮಗೆ ಹಗುರೆನಿಸುವುದು. ಇಂದು ನಿಮಗೆ ಒಳ್ಳೆಯ ಫಲ ದೊರೆಯುವುದು. ಆದರೆ ನಿಮ್ಮ ಆರೋಗ್ಯದ ಬಗ್ಗೆಯೂ ಗಮನವಹಿಸಿ. ಸಿಂಹರಾಶಿ, ಇಂದು ನಿಮ್ಮ ಪ್ರಸಿದ್ಧಿಯ ಜಾದು ದಿನಪೂರ್ತಿ ಇರುತ್ತದೆ. ಬರುವ ದಿನಗಳು ನಿಮ್ಮ ಆರಾಮ ಹಾಗೂ ಮಜಾ ಮಾಡುವ ಅವಕಾಶ ಸಿಕ್ಕಿಬಿಡುತ್ತದೆ. ಇದೆಲ್ಲ ನಿಮ್ಮ ಕಠಿಣ ಪರಿಶ್ರಮದ ಫಲವಾಗಿದೆ. ಈಗ ನೀವು ಹೇಳಬಹುದು, ನಿಮ್ಮ ಎಲ್ಲ ಕೆಲಸಗಳು ಸರಿಯಾಗಿ ನಡೆಯುತ್ತಿವೆ ಎಂದು. ಏಕೆಂದರೆ ನೀವು ನಿಮ್ಮ ಕೆಲಸದ ಬಗ್ಗೆ ಮೊದಲೇ ಸರಿಯಾದ ಯೋಜನೆ ಹಾಕಿ ಇಟ್ಟಿದ್ದೀರಿ. ಈ ದಿವಸ ನಿಮಗೆ ಪ್ರೀತಿಯ ದೃಷ್ಟಿಯಿಂದ ಒಳ್ಳೆಯದಾಗಲಿದೆ. ಜೊತೆಗಾರ ಮತ್ತು ಪರಿವಾರದವರಿಂದ ಸಿಗುವ ಪ್ರೀತಿಯಲ್ಲಿ ಮುಳುಗುವಿರಿ. ಇದರಿಂದ ನಿಮಗೆ ತುಂಬಾ ಶಾಂತಿ ದೊರೆಯಲಿದೆ. ಖುಷಿಯಾಗಿರಿ ಮತ್ತು ಹಿಂದಿನದನ್ನು ಮರೆತು ಭವಿಷ್ಯದ ಬಗ್ಗೆ ಯೋಚಿಸಿ. ಇಂದಿನ ಒಳ್ಳೆಯ ಅವಕಾಶವನ್ನು ಬಳಸಿಕೊಂಡು ಪ್ರಯೋಜನ ಪಡೆಯಿರಿ. ಇಂದು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ವ್ಯವಹಾರವನ್ನು ನಡೆಸುವ ವಿಷಯವಾಗಿ ವಿಚಾರಗಳು ಬರುತ್ತಿರಬಹುದು. ಇಂದಿನ ದಿನ ಹೊಸ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಶುಭ ದಿನವಾಗಿದೆ. ಆದಾಗ್ಯೂ ನಿಮಗೆ ಹೊಸ ವ್ಯವಹಾರ ಅಥವಾ ಸಂಭೇದಗಳ ಬಗ್ಗೆ ಮಾತನಾಡುವ ಮೊದಲು ಯಾವುದೇ ವಿಶೇಷಜ್ಞರ ಸಲಹೆಯನ್ನು ಪಡೆದುಕೊಳ್ಳಬೇಕು. ಸಮಯದಲ್ಲಿ ತೆಗೆದುಕೊಂಡ ನಿರ್ಣಯದಿಂದ ನೀವು ಲಾಭ ಪಡೆಯುವಿರಿ. ಇಂದು ನಿಮಗೆ ಎಂಥ ಸಂಪತ್ತು ಕೈಗೆ ಸಿಗುವುದು ಎಂದರೆ ನಿಮಗೆ ಅದರ ಕಲ್ಪನೆಯೂ ಇರಲು ಸಾಧ್ಯವಿಲ್ಲ. ನೀವು ರೇಸ್ ಆಡಿ ಗೆಲ್ಲಬಹುದು. ಇಂದು ನೀವು ಎಷ್ಟು ಹಣವನ್ನು ನಿಮ್ಮ ಜೇಬಿನಲ್ಲಿ ತೆಗೆದುಕೊಂಡು ಹೋದಿರಿ ಅದರ 2ರಷ್ಟನ್ನು ನಿಮ್ಮ ಜೇಬಿನಲ್ಲಿ ನೋಡುವಿರಿ. ನೀವು ವಯಸ್ಸಾದವರಾದರೆ ನಿಮ್ಮ ಮೂಳೆಗಳಲ್ಲಿ ಮಂಡಿಯಲ್ಲಿ ನೋವು ಉಂಟಾಗಬಹುದು. ಸ್ವಲ್ಪ ವಿಶ್ರಾಂತಿಗೆ ಸಮಯ ಬಿಡುವು ಮಾಡಿಕೊಳ್ಳಿ. ಈ ನೋವು ಸ್ವಲ್ಪ ಸಮಯದ ನಂತರ ಹೋಗುವುದು ಹಾಗೂ ನೀವು ಆರಾಮವನ್ನು ಅನುಭವಿಸುವಿರಿ. ಅವಶ್ಯಕತೆಗಿಂತ ಹೆಚ್ಚು ಕೆಲಸ ಮಾಡಬೇಡಿ, ಇಲ್ಲದಿದ್ದರೆ ನೋವು ಹೆಚ್ಚಾಗಬಹುದು. ಕನ್ಯಾ ರಾಶಿ, ತುಂಬಾ ದಿನಗಳಿಂದ ಬಗೆಹರಿಯದೇ ಇದ್ದ ಯಾವುದೋ ಕಾನೂನಿನ ವಿಷಯ ಇಂದು ನಿಮ್ಮ ಕೈ ಸೇರುವುದು. ಈ ಕೇಸ್ ನಿಮಗೆ ತುಂಬಾ ತೊಂದರೆಯನ್ನು ಕೊಡುತ್ತಿದ್ದು ಈಗ ನಿಮ್ಮ ಎಲ್ಲ ಸಮಸ್ಯೆ ಬಗೆಹರಿಯುವು ಹಾಗೂ ಜೀವನ ಸಾಮಾನ್ಯ ರೂಪದಲ್ಲಿ ನಡೆಯಲು ಆರಂಭವಾಗುವುದು. ಈಗ ನೀವು ಮಾನಸಿಕ ಹಾಗೂ ಭಾವನಾತ್ಮಕ ರೂಪದಿಂದ ಮುಂದುವರಿಯಬಹುದು. ನಿಮ್ಮ ಪ್ರೇಮದಲ್ಲಿ ಬರುವ ಅಡಚಣೆಗಳು ಇವತ್ತು ದೂರವಾಗುತ್ತವೆ. ನಿಮಗೆ ಇಷ್ಟವಾಗುವ ದಿಕ್ಕಿನಲ್ಲಿ ನಿಮ್ಮ ಸಂಬಂಧದ ಮಾತು ನಡೆಯುತ್ತದೆ. ಪಾರ್ಟ್ನರ್ ಜೊತೆಯ ನಿಮ್ಮ ಸಂಬಂಧ ಇನ್ನೂ ಮುಂದೆ ಹೋಗುತ್ತದೆ. ನಿಮ್ಮ ಪರಿವಾರದವರು ಇದಕ್ಕೆ ಒಪ್ಪಿಗೆ ನೀಡುತ್ತಾರೆ. ನೀವು ಇವತ್ತು ತಿಳಿದುಕೊಳ್ಳುತ್ತೀರಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಎಷ್ಟು ಜವಾಬ್ದಾರಿಯಾಗಿ ಇದ್ದಾರೆ ಎಂದು. ಅವಸರದಿಂದ ಆನಂದ ಪಡೆಯಿರಿ. ಇಂದಿನ ದಿನ ವಿಶೇಷವಾದ ಲಕ್ಷ್ಯವನ್ನು ಆರಂಭಿಸುವುದಾಗಿದೆ. ಅದರ ವಿಷಯದಲ್ಲಿ ನೀವು ಬಹಳ ದಿನಗಳಿಂದ ಯೋಜನೆಗಳನ್ನು ಮಾಡಿರುವಿರಿ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ನಿಮ್ಮ ಸಂಸ್ಥೆಯನ್ನು ಸ್ಥಾಪಿಸುವ ಉದ್ದೇಶವಿರುವುದಾದರೆ ಇಂದು ಆರಂಭಿಸಿ. ನೀವೇನಾದರೂ ಇಂದು ಪ್ರಾರಂಭಿಸಿದರೆ ನಿಮಗೆ ಸಫಲತೆ ನಿಶ್ಚಿತವಾಗಿದೆ. ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಬಂಡವಾಳ ಹೂಡುತ್ತಿದ್ದರೆ ನೀವು ನಿಮ್ಮ ಆಯ್ಕೆಯನ್ನು ಮಾರ್ಕೆಟ್ನಲ್ಲಿ ಆರಿಸಿಕೊಳ್ಳಲು ಇಂದಿನ ದಿನ ತುಂಬಾ ಚೆನ್ನಾಗಿದೆ. ಇಂದು ನೀವು ನಿಮಗೋಸ್ಕರ ಸ್ವಲ್ಪ ಸಮಯವನ್ನು ಮೀಸಲಿಡಿ. ಇಂದಿನ ಕಾಲದ ಜೀವನ ಶೈಲಿಯಲ್ಲಿರುವಂತಹ ಹಲವು ಒತ್ತಡಗಳ ಕಾರಣ ನಾವು ಮನರಂಜನೆಗೆ ಸಮಯವನ್ನು ಕಳೆಯಲು ಸಾಧ್ಯವಾಗುವುದಿಲ್ಲ. ನಿಮ್ಮನ್ನು ನೀವು ಹೀಗೆ ಓಡಿಸುವಂತಹ ಕೆಲಸಗಳಿಂದ ದೂರವಿರಿಸಿ. ಇಲ್ಲದಿದ್ದರೆ ನೀವು ಒಳ್ಳೆಯ ಆರೋಗ್ಯದ ಲಾಭವನ್ನು ಪಡೆದುಕೊಳ್ಳಲಾರಿರಿ. ನೀವು ಸ್ವಲ್ಪ ಸಮಯವನ್ನು ಖಂಡಿತವಾಗಿ ಮೀಸಲಿರಿಸಿ. ಅದರಿಂದ ನೀವು ಮನಸ್ಸಿಗೆ ಶಾಂತಿಯನ್ನು ನೀಡಬಹುದು. ತುಲಾರಾಶಿ, ಇಂದು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಇರುತ್ತದೆ. ಈ ಸಮಯ ನಿಮಗೆ ಹಾಗೂ ನಿಮ್ಮ ಪರಿವಾರದವರಿಗೆ ಹೆಚ್ಚು ಮಹತ್ವಪೂರ್ಣವಾಗಿದೆ. ನೀವು ಒಬ್ಬರಿಗೊಬ್ಬರ ಜೊತೆ ಸಮಯ ಕಳೆಯಲು ಸಾಧ್ಯವಾಗುತ್ತದೆ. ಮನೆಯವರ ಪ್ರೀತಿಯೇ ಈಗ ನಿಮ್ಮನ್ನು ಭಾವನಾತ್ಮಕ ರೂಪದಲ್ಲಿ ಸಂತೋಷವಾಗಿ ಇರುತ್ತದೆ. ಹಾಗೆಯೇ ನೀವು ಕೂಡ ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಪ್ರಯತ್ನ ಪಡುವುದರ ಬಗ್ಗೆ ಗಮನ ಹರಿಸಿ. ಇಂದು ನಿಮ್ಮ ಅನಿಸಿಕೆಗಳು ಬಹಳ ಎತ್ತರದಲ್ಲಿವೆ. ನಿಮ್ಮಿಬ್ಬರಲ್ಲಿ ಒಬ್ಬರ ಸಂಬಂಧವನ್ನು ಆಳವಾಗಿಸಲು ಪ್ರಯತ್ನಿಸುವಿರಿ. ನಿಮ್ಮ ಅನಿಸಿಕೆಯನ್ನು ಹೇಳಿ
ಮತ್ತು ಅವರು ಹೇಳುವುದನ್ನು ಕೇಳಿ ನಿಮ್ಮಿಬ್ಬರ ಸಂಬಂಧದಲ್ಲಿ ಹೊಸ ವೇಗವು ಬರಲಿದೆ. ಇಂದಿನ ದಿನ ನಿಮಗೆ ನೀವೇ ಹೊಗಳಿಕೊಳ್ಳುವ ದಿನವಾಗಿದೆ. ನಿಮ್ಮ ಕೆಲಸದಿಂದ ನಿಮಗೆ ಸಫಲತೆಯು ದೊರೆಯುತ್ತದೆ. ನೀವು ನಿಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡುವಿರಿ. ಇಂದು ನೀವು ಎಷ್ಟು ಕಷ್ಟಪಡುತ್ತೀರೋ ಅಷ್ಟು ಸಫಲತೆಯು ದೊರೆಯುತ್ತದೆ. ಇದರ ಜೊತೆಗೆ ಹೊಸ ಅವಕಾಶಗಳು ಸಿಗುತ್ತವೆ. ಇಂದು ನಿಮಗೆ ಅನಿಸುವುದು ನಿಮ್ಮ ಸಂಸ್ಥೆ ನಿಮ್ಮನ್ನು ಕೆಲಸದ ವಿಷಯವಾಗಿ ವಿದೇಶಕ್ಕೆ ಕಳುಹಿಸಲು ಇಷ್ಟಪಡುತ್ತಿದೆ. ಆದರೆ ನೀವು ಸ್ವಲ್ಪ ಹಿಂದು ಮುಂದು ನೋಡುತ್ತಿರುವಿರಿ. ಹಿಂದು ಮುಂದು ನೋಡಬೇಡಿ. ನಿರ್ಭಯವಾಗಿ ವಿದೇಶಕ್ಕೆ ಹೋಗಲು ತಯಾರಿ ಮಾಡಿಕೊಳ್ಳಿ. ವಿದೇಶದಲ್ಲಿ ಬಂಡವಾಳಕ್ಕೆ ಸಂಬಂಧಿಸಿದ ಯಾವುದೋ ಕೆಲಸ ನಿಮಗೆ ತುಂಬಾ ಲಾಭದಾಯಕವಾಗಲಿದೆ. ಈಗ ಶುರುವಾಗುತ್ತಿರುವ ಕೆಲಸ ನಿಮ್ಮ ಶ್ರಮದ ಫಲವಾಗಿದೆ. ಏನಾದರೂ ಕೆಟ್ಟದ್ದನ್ನು ತಿನ್ನುವುದರಿಂದ ಇಂದು ನಿಮಗೆ ಹೊಟ್ಟೆ ನೋವು ಆಗಬಹುದು. ಅದರ ಸ್ವಾದ ಮತ್ತು ಹೊಟ್ಟೆ ತುಂಬ ಊಟವಾದ ತಕ್ಷಣವೇ ಚೆನ್ನಾಗಿ ಅನಿಸುತ್ತದೆ. ಅದು ನಿಮ್ಮ ಶರೀರಕ್ಕೆ ಒಳ್ಳೆಯದೇ ಆಗಿರಬೇಕು ಎಂಬ ಅವಶ್ಯಕತೆ ಇರುವುದಿಲ್ಲ. ಸರಿಯಾದ ಹಾಗೂ ಸಮತೋಲನ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ಶಕ್ತಿ ಸ್ಥಿತಿ ಮೊದಲಿಗಿಂತ ಹೆಚ್ಚುತ್ತದೆ ಹಾಗೂ ತೂಕವು ಕಡಿಮೆಯಾಗುತ್ತದೆ. ವೃಶ್ಚಿಕ ರಾಶಿ, ಇಂದಿನ ದಿನ ಅದ್ಭುತ ಅನುಭವ ಹಾಗೂ ಸಂತೋಷದಿಂದ ತುಂಬಿರುತ್ತದೆ. ಇಂದು ನಿಮಗೆ ನಿಮ್ಮ ದಿನನಿತ್ಯದ ದಿನಚರಿಯಿಂದ ಮುಕ್ತಿ ದೊರೆಯುತ್ತದೆ ಹಾಗೂ ನೀವು ನಿಮ್ಮನ್ನು ತರೋತಾಜಾಗೊಳಿಸಿ ಅಂದ ಮೇಲೆ ಕಾಯುವುದು ಏಕೆ? ನಿಮ್ಮ ಪ್ರಿಯ ಜನರ ಜೊತೆ ಹೊರಗೆಲ್ಲಾದರೂ ಸುತ್ತಾಡಲು ಹೋಗಿ. ಪ್ರಕೃತಿಯ ಸೌಂದರ್ಯದ ಸಂತೋಷವನ್ನು ಅನುಭವಿಸಿ ಹಾಗೂ ಚೆನ್ನಾಗಿ ಮಜಾ ಮಾಡಿ. ಕೆಲವು ದಿನಗಳ ಹಿಂದೆ ಜಗಳವಾಡಿರುವ ಜೋಡಿಗಳು ತಮ್ಮ ಕೋಪವನ್ನು ಮರೆತು ಒಂದಾಗಲಿದ್ದಾರೆ. ಸಂಬಂಧವು ಮತ್ತೆ ಸರಿದಾರಿಗೆ ಬರಲಿದೆ. ಅದಕ್ಕೆ ಕಷ್ಟಪಟ್ಟು ಪ್ರಯತ್ನಿಸಿ. ಸಕಾರಾತ್ಮಕವಾಗಿದ್ದ ಒಳ್ಳೆಯ ಸಂಬಂಧ ಬೆಳೆಸಲು ಪ್ರಯತ್ನಿಸಿ. ಇಂದಿನ ದಿನ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕಾರ್ಯ ಅಥವಾ ಭವಿಷ್ಯದ ಬಗೆಗೆ ಯಾವುದೇ ಪ್ರಕಾರದ ಭ್ರಮೆಯೂ ಇರುತ್ತದೆ. ಆದ್ದರಿಂದ ಅದನ್ನು ತೆಗೆದುಹಾಕಬೇಕು. ನೀವು ಇಂದು ಯಾರನ್ನು ಆದರ್ಶ ಎಂದುಕೊಳ್ಳುತ್ತೀರೋ ಅವರನ್ನು ಭೇಟಿ ಮಾಡುತ್ತೀರಿ. ಅವರ ಸಮಾನವಾದ ಕೆಲಸವನ್ನು ಮಾಡುತ್ತೀರಿ. ನೀವು ಈ ಜೀವನದಲ್ಲಿಯೇ ಜಾಸ್ತಿ ಕಲಿತುಕೊಳ್ಳುತ್ತೀರಿ. ನಿಮ್ಮ ಶ್ರಮಕ್ಕೆ ಫಲ ದೊರೆಯುವುದು. ನಿಂತು ಹೋಗಿರುವ ಕೆಲಸಗಳು ಮತ್ತೆ ಶುರುವಾಗುವವು. ಕೆಲಸದ ವಿಷಯದಲ್ಲಿ ಇಂದಿನ ದಿನ ತುಂಬಾ ಚೆನ್ನಾಗಿರುವುದು. ಆದರೆ ನಿಮ್ಮ ಶ್ರಮ ಹಾಗೆಯೇ ಉಳಿಯುವುದಿಲ್ಲ. ನಿಮ್ಮ ಸಂಪಾದನೆಯು ಇಂದು ಹೆಚ್ಚಾಗಲಿದೆ. ಬಹುಶಃ ಎಲ್ಲಿಯಾದರೂ ಬೋನಸ್ ಸಿಗುವ ಅಥವಾ ಎಲ್ಲಾದರೂ ಹಣ ಹೂಡುತ್ತಿದ್ದರೆ ಅದರ ಬೆಲೆ ಹೆಚ್ಚಾಗಿರುವ ಸುದ್ದಿ ದೊರೆಯುವುದು. ಇದರ ಲಾಭ ಪಡೆಯಿರಿ. ಯಾಕೆಂದರೆ ಇದು ನಿಮ್ಮ ದೀರ್ಘಾವಧಿಯ ಕಠಿಣ ಪರಿಶ್ರಮದ ಫಲವಾಗಿದೆ. ನಿಮಗೆ ಆರೋಗ್ಯದ ವಿಷಯದಲ್ಲಿ ಇಂದು ಒಳ್ಳೆಯ ಅನುಭವ ಆಗುವುದಿಲ್ಲ. ಇದು ಗಂಭೀರವಾದ ವಿಷಯ ಅಲ್ಲ. ಆದರೂ ಕೂಡ ನೀವು ಸ್ವಲ್ಪ ಒತ್ತಡವನ್ನು ಅನುಭವಿಸುವಿರಿ. ಅದರಿಂದ ನೀವು ಸ್ವಲ್ಪ ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ಅದರಿಂದ ನಿಮಗೆ ಚೆನ್ನಾಗಿ ಅನಿಸುವುದು. ನೀವು ಬೇಗ ನಿಮ್ಮ ಹಳೆಯ ದಾರಿಗೆ ಹಿಂದಿರುಗುವಿರಿ. ಧನುರಾಶಿ, ಇದು ಎಂಥ ದಿನವೆಂದರೆ ನಿಮಗೆ 7 ಸಮುದ್ರದ ಆಚೆಯಿಂದ ಯಾವುದಾದ್ರೂ ಒಂದು ಒಳ್ಳೆಯ ಸುದ್ದಿ ಸಿಗುತ್ತದೆ. ಈ ಸುದ್ದಿಯನ್ನು ವಿದೇಶದಲ್ಲಿರುವ ನಿಮ್ಮ ಮಿತ್ರರು ಅಥವಾ ಅಲ್ಲಿರುವ ನಿಮ್ಮ ಪರಿಚಯದವರು ಕೊಡುತ್ತಾರೆ. ನೀವು ಅವರ ಫೋನಿಗೆ ಅಥವಾ ಇಮೇಲಿಗೆ ಕಾಯಿರಿ. ಏಕೆಂದರೆ ಈ ಒಳ್ಳೆಯ ಸುದ್ದಿ ನಿಮಗೆ ತುಂಬಾ ಮುಖ್ಯವಾಗಿದೆ. ಒಂದು ವೇಳೆ ಅವರು ನಿಮ್ಮನ್ನು ವಿದೇಶಕ್ಕೆ ಆಹ್ವಾನಿಸಿದರೆ ಖಂಡಿತವಾಗಿ ಹೋಗಿ. ಇಂದು ನೀವು ನಿಮ್ಮ ಹತ್ತಿರದವರಿಂದ ಎಳೆದುಕೊಳ್ಳುತ್ತಿರುವ ಹಾಗೆ ಅಂದುಕೊಳ್ಳುವಿರಿ. ಇವರು ನಿಮ್ಮ ಹತ್ತಿರ ಸಹಾಯ ಕೇಳಿದ್ದರು ಮೊದಲು ಎಂದು. ಒಂದು ಸಲ ಮುಂದೆ ಹೋಗಿ ನೋಡಿರಿ ಏನಾಗುತ್ತದೆ ಎಂದು. ವ್ಯಾವಹಾರಿಕ ದೃಷ್ಟಿಯಿಂದ ಇಂದು ನಿಮ್ಮ ಸಮಯ ಕಠಿಣ ಪರಿಶ್ರಮ ಪಡುವುದಾಗಿದೆ. ನೀವು ಧೈರ್ಯದ ಜೊತೆಗೆ ಕೆಲಸದ ಒತ್ತಡವು ಸಮಂಜಸತೆಯನ್ನು ಉಳಿಸಿರುವುದು. ಸಮರ್ಪಣೆಯಿಂದ ಕೆಲವು ಸಕಾರಾತ್ಮಕ ಪರಿಣಾಮ ಸಿಗುವುದು. ನಿಮ್ಮ ಜೊತೆ ಸಂಸ್ಥಾನವನ್ನು ಮುಂದುವರಿಸುವಿರಿ. ನಿಮ್ಮ ಉತ್ಪಾದನೆಯೇ ಕಡಿಮೆಯಾಗಲು ಸಂಸ್ಥಾನದಿಂದ ತಪ್ಪೆಂದು ಪರಿಗಣಿಸಲಾಗುವುದು. ನೀವು ಕಠಿಣ ಪರಿಶ್ರಮ ಪಡಬೇಕು. ಅದರಿಂದ ಭವಿಷ್ಯದಲ್ಲಿ ಸಕಾರಾತ್ಮಕ ಪರಿಣಾಮ ಆಗುವುದು. ನೀವು ಬಿಸಿನೆಸ್ ಅಥವಾ ಪರ್ಸನಲ್ ಲೋನ್ಗೆ ನಿವೇದಿಸಿದರೆ ಇಂದು ನಿಮಗೆ ಸಕಾರಾತ್ಮಕ ಸಮಾಚಾರ ದೊರೆಯುವುದು. ಇದಕ್ಕೋಸ್ಕರ ತುಂಬಾ ಕಾಯಬೇಕಾಯಿತು. ಆದರೆ ತಿಳಿದುಕೊಳ್ಳಿ, ಕಾದಾಗ ಸಿಗುವ ಹಣ್ಣು ಸಿಹಿಯಾಗಿರುವುದು. ನೆನಪಿನಲ್ಲಿ ಇಡಿ, ನಿಮಗೆ ಎಷ್ಟು ತೀರಿಸಲು ಸಾಧ್ಯವೋ ಅಷ್ಟು ಮಾತ್ರ ಸಾಲವನ್ನು ಪಡೆದುಕೊಳ್ಳಿ. ಇಂದು ನಿಮಗೆ ಹಳೆಯ ಕಾಯಿಲೆಯಿಂದ ಬಿಡಿಸಿಕೊಳ್ಳಬಹುದು. ಗಮನದಲ್ಲಿ ಇಡಿ, ನೀವು ಸಮತೋಲನ ಹಾಗೂ ಪೌಷ್ಟಿಕ ಆಹಾರವನ್ನು ಸೇವಿಸಿ ಮತ್ತು ವ್ಯಾಯಾಮವನ್ನು ನಿಮ್ಮ ಜೀವನದ ಭಾಗವನ್ನಾಗಿಸಿ. ಏಕೆಂದರೆ ಒಳ್ಳೆಯ ಆರೋಗ್ಯದಿಂದ ಇಂದು ನಿಮಗೆ ಅನಿಸುತ್ತದೆ ನಿಮ್ಮ ಪಚನಕ್ರಿಯೆ ಮೊದಲಿಗಿಂತ ಚೆನ್ನಾಗಿ ಆಗುತ್ತಿದೆ ಎಂದು. ಒಳ್ಳೆಯ ಕೆಲಸವನ್ನು ಮಾಡುತ್ತೀರಿ. ಮಕರ ರಾಶಿ, ಯಾವುದೇ ಕಾನೂನಿನ ನಿರ್ಣಯ ಈಗ ನಿಮ್ಮ ಕೈಲಿ ಇರುವುದು. ಈಗ ನಿಮಗೆ ನಿಮ್ಮ ಪ್ರಯತ್ನಗಳಿಗೆ ಫಲ ದೊರೆಯುತ್ತದೆ. ಎಲ್ಲವೂ ಸರಿಯಾಗುತ್ತದೆ. ಆದರೆ ನೀವು ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ. ಈಗ ಸಂತೋಷದ ಸಮಯ ಬಂದಿದೆ. ಈಗಿನಿಂದ ಈ ಕಾನೂನಿನ ವಿಚಾರ ನಿಮಗೆ ತೊಂದರೆ ಕೊಡುವುದಿಲ್ಲ. ಸಂಗಾತಿಯ ಜೊತೆ ಕಳೆದ ರೊಮ್ಯಾಂಟಿಕ್ ಕ್ಷಣಗಳು ಜ್ಞಾಪಕಾರ್ಥವಾಗಿ ಮಾಡಿ. ಇಲ್ಲದಿದ್ದರೆ ಭವಿಷ್ಯದಲ್ಲಿ ರೊಮ್ಯಾಂಟಿಕ್ ಸಹಾಯ ಸಿದ್ಧವಾಗುತ್ತದೆ. ಭವಿಷ್ಯದಲ್ಲಿ ಒಳ್ಳೆಯ ದಾರಿ ಸಿಗುತ್ತದೆ. ಇಂದು ನಿಮ್ಮ ಪ್ರತಿಭೆಯ ಕಾರಣದಿಂದ ನಿಮಗೆ ಹೊಸ ಕೆಲಸ ಸಿಗಬಹುದು.
ಈ ಅವಕಾಶದ ಲಾಭ ಪಡೆದು ಹೊಸ ಜ್ಞಾನವನ್ನು ಊರ್ಜಿತಗೊಳಿಸಿ ಹಾಗೂ ಸಂಸ್ಥಾನದ ಹಾಗೂ ಸ್ವಪ್ರತಿಷ್ಠೆಗೆ ಪ್ರತಿಯಾಗಿ ನಿಮ್ಮ ಕೊಡುಗೆಯನ್ನು ನೀಡಿ. ನೀವು ಸಂಸ್ಥಾನಕ್ಕಾಗಿ ಅನೇಕ ರೀತಿಯ ಕೆಲಸ ಮಾಡಬಹುದು. ಇದರ ನಂತರ ನೀವು ನಿಮ್ಮ ಕೆಲಸವನ್ನು ಕೊಡಲು ದೀರ್ಘಾವಧಿಯ ಲಕ್ಷ್ಯವನ್ನು ತಲುಪಬಹುದು. ನಿಮ್ಮ ಕೆಲಸದ ಬಗ್ಗೆ ಸರಿಯಾಗಿ ಯೋಜನೆಯನ್ನು ಹಾಕಿಕೊಳ್ಳಿ. ಹಳೆಯ ಪ್ರಾಜೆಕ್ಟ್ಗಳನ್ನು ಚೆನ್ನಾಗಿ ಮಾಡಿ ಮುಗಿಸಿದ ಹೊರತು ಹೊಸ ಪ್ರಾಜೆಕ್ಟ್ ಅನ್ನು ಕೈಗೆತ್ತಿಕೊಳ್ಳಲು ಹೋಗಬೇಡಿ. ಇದರಿಂದ ನಿಮಗೆ ಆರ್ಥಿಕ ಲಾಭವಾಗುವುದು. ಇಂದು ನೀವು ನಿಮ್ಮ ಎಕ್ಸರ್ಸೈಸ್ ಹಾಗೂ ಫಿಟ್ನೆಸ್ ಕಡೆ ಗಮನ ಹರಿಸಬೇಕು. ಇಂದು ನೀವು ಸಿಹಿಯಾದ ಹಾಗೂ ಸ್ನ್ಯಾಕ್ಸ್ ತಿನ್ನುವುದು ಒಳ್ಳೆಯದಲ್ಲ. ಆದ್ದರಿಂದ ಚೆನ್ನಾಗಿ ತಿನ್ನುವ ಅಭ್ಯಾಸವನ್ನು ಮರೆಯಬೇಡಿ. ಕುಂಭರಾಶಿ, ಮನೆಯಲ್ಲಿ ಕೆಲವು ದಿನಗಳಿಂದ ನಡೆಯುತ್ತಿರುವ ಸಮಸ್ಯೆಗಳು ಬಗೆಹರಿಯುತ್ತವೆ. ಶಾಂತಿಯಾಗಿಡಲು ಮಾಡಿದ ಪ್ರಯತ್ನ ಈಗ ಫಲ ಕೊಡುತ್ತದೆ. ಮನೆಯಲ್ಲಿ ಬದಲಾಗುತ್ತಿರುವ ಈ ಶಾಂತಿಪೂರ್ಣ ವಾತಾವರಣಕ್ಕೆ ನೀವು ಧನ್ಯವಾದ ಹೇಳಬೇಕು. ನಿಮ್ಮ ಸಂಬಂಧವನ್ನು ಇನ್ನೂ ಗಟ್ಟಿಗೊಳಿಸಿಕೊಳ್ಳಲು ನೀವು ನಿಮ್ಮ ಮನೆಯವರೊಡನೆ ಪ್ರವಾಸಕ್ಕೆ ಹೋಗುವ ಕಾರ್ಯಕ್ರಮವನ್ನು ಮಾಡಬೇಕು. ಇದರ ಪರಿಣಾಮ ನಿಮ್ಮ ಸಂಬಂಧಗಳಲ್ಲಿ ಕಂಡುಬರುತ್ತದೆ. ಇಂದು ನೀವು ನಿಮ್ಮ ಪಾರ್ಟ್ನರ್ನನ್ನು ಹುಡುಕುವುದಲ್ಲಿದ್ದರೆ ಇಂದು ನಿರಾಶೆಯಾಗುತ್ತದೆ. ನಿಮಗೆ ಈ ಟೈಮ್ನಲ್ಲಿ ಸರಿಯಾದ ಪಾರ್ಟ್ನರ್ ಸಿಗುವುದಿಲ್ಲ. ಆದರೂ ಕೊನೆಯಲ್ಲಿ ಸಫಲತೆಯನ್ನು ಪಡೆಯುವಿರಿ. ಒಬ್ಬರು ಸಿಗುತ್ತಾರೆ. ಅವರು ನಿಮಗೆ ಪಾರ್ಟ್ನರ್ ವರೆಗೆ ಹೋಗುವ ರಸ್ತೆಯನ್ನು ಹುಡುಕಲು ಸಹಾಯ ಮಾಡುತ್ತಾರೆ. ಇಂದಿನ ದಿನ ಕಾರ್ಯಾಲಯ ಅಥವಾ ಅಧ್ಯಯನ ಎರಡರಲ್ಲೂ ಸುಖದಿಂದಿರುವುದು. ಇಂದು ನಿಮ್ಮೊಡನೆ ಅನೇಕ ದಿಕ್ಕುಗಳಿಂದ ಶುಭ ಸಮಾಚಾರ ಬರುವುದು. ಅದರ ಪೂರ್ಣ ಲಾಭ ಪಡೆಯಿರಿ. ಯಾರು ಅವಕಾಶದ ನಿರೀಕ್ಷೆಯಲ್ಲಿ ಇರುವಿರೋ ಅದು ನಿಮಗೆ ಲಭಿಸುವುದು. ನೀವೆಷ್ಟು ಕೆಲಸ ಮಾಡಿರುವಿರೋ ಅದೇ ರೀತಿಯಲ್ಲಿ ನಿಮಗೆ ಕೆಲವು ಸಮಯದ ನಂತರ ವಿಶ್ರಾಂತಿ ತೆಗೆದುಕೊಳ್ಳಬೇಕಾಗಿದೆ. ಇಂದು ನೀವು ಆರಾಮವಾಗಿರುವ ವಸ್ತುಗಳನ್ನು ಖರೀದಿಸಬಹುದು. ನಿಮಗೆ ದೊಡ್ಡದನ್ನು ಖರೀದಿಸುವ ಸಾಮರ್ಥ್ಯವಿದ್ದರೆ ನೀವು ಯಾಕೆ ಯಾವುದಾದರೂ ಅಚಲವಾದ ಸಂಪತ್ತನ್ನು ಖರೀದಿಸಬಾರದು? ಉದಾಹರಣೆಗೆ ಜಮೀನು, ಪ್ರಾಪರ್ಟಿ ಇತ್ಯಾದಿ. ಧನ ವಿಕ್ರಯದ ವಿಷಯದಲ್ಲಿ ನಿಮಗೆ ಮುಂದೆ ಇನ್ನೂ ಒಳ್ಳೆಯ ದಿನಗಳು ಬರುವುದು. ಕಣ್ಣಿನ ಕಾರ್ಡ್ ತೊಂದರೆಯಾದರೆ ತಕ್ಷಣ ಡಾಕ್ಟರ್ಗೆ ತೋರಿಸಿ. ತುಂಬ ಹೊತ್ತಿನವರೆಗೆ ಟಿವಿ ಹಾಗೂ ಕಂಪ್ಯೂಟರ್ ಮುಂದೆ ಕೂರುವುದರಿಂದ ಕಣ್ಣುಗಳ ಮೇಲೆ ಒತ್ತಡ ಬೀಳುವುದು. ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿಯನ್ನು ನೀಡಿ. ನಿಮ್ಮ ಗಮನವನ್ನು ಆದಷ್ಟು ಹೆಚ್ಚು ಕ್ಯಾರೆಟ್ ಹಾಗೂ ವಿಟಮಿನ್ ಡಿ ಹೆಚ್ಚು ಸಿಗುವಂತಹ ಹಣ್ಣುಗಳ ಮೇಲೆ ಕೊಡಿ. ನೆನಪಿನಲ್ಲಿ ಇಡಿ, ಸಣ್ಣ ಅಕ್ಷರಗಳಿಂದ ತುಂಬಿರುವಂತಹ ಪುಸ್ತಕವನ್ನು ಓದಬೇಡಿ. ಕಣ್ಣಿನ ತೊಂದರೆ ಆದರೂ ಕೂಡ ಡಾಕ್ಟರ್ಗೆ ತೋರಿಸಿ. ಮೀನರಾಶಿ, ಈ ಸಮಯದಲ್ಲಿ ನಿಮ್ಮ ಸಂಬಂಧದಲ್ಲಿ ವಿಶ್ವಾಸ ಹೆಚ್ಚುತ್ತದೆ. ನೀವು ನಿಮ್ಮ ಪ್ರಿಯ ಜನರಿಗೆ ಹತ್ತಿರವಾಗುವಿರಿ ಹಾಗೂ ನಿಮ್ಮ ಜೀವನದಲ್ಲಿ ಅವರಿಗಿರುವ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವಿರಿ. ಮುಂಚೆ ನೀವು ಅವರನ್ನು ಅಷ್ಟು ಗಮನಿಸುತ್ತಿರಲಿಲ್ಲ. ಆದರೆ ಈಗ ಒಮ್ಮೆ ನೀವು ಅವರ ಹೆಗಲ ಮೇಲೆ ಕೈ ಇಟ್ಟು ಅವರ ದೂರುಗಳನ್ನು ಹಾಗೂ ದೂರವನ್ನು ಹೋಗಲಾಡಿಸಿ. ಆಗ ನಿಮಗೆ ತಿಳಿಯುತ್ತದೆ ಇದರಿಂದ ನಿಮ್ಮ ಜೀವನದಲ್ಲಿ ಎಂಥ ಬದಲಾವಣೆಯಾಗುವುದು ಎಂದು. ಆದರೆ ಇಂದು ಯಾರಾದರೂ ಜೊತೆ ನಿಮ್ಮ ಸಂಬಂಧ ಇದ್ದರೆ ತುಂಬ ಸಂತೋಷ ಮತ್ತು ಮಸ್ತಿಯಿಂದ ಇರುವಿರಿ. ಇಂದಿನ ದಿನ ಕುಳಿತುಕೊಂಡು ಹಿಂದಿನ ನೆನಪುಗಳನ್ನು ಮಾಡಿಕೊಳ್ಳಿ. ಈ ಸಮಯವು ಅದರ ಸಾರ ಅನುಭವಿಸಲು ಉಚಿತವಾಗಿದೆ. ಒತ್ತಡದಲ್ಲಿ ಶಾಂತರಾಗಿರುವುದರಿಂದ ನಿಮ್ಮ ಕ್ಷಮತೆಯನ್ನು ನಿಮ್ಮ ಸಹಪಾಠಿಗಳು ಸಮ್ಮತಿಸುವರು. ನಿಮ್ಮ ಸಂಪರ್ಕ ಅಥವಾ ಸಂಭಾಷಣಾ ಕಲೆ ನಿಮಗೆ ಒಳ್ಳೆಯ ಪರಿಣಾಮ ಕೊಡುವುದು. ಇದರಿಂದ ನಿಮ್ಮ ಕ್ಷಮತೆಯು ಹೆಚ್ಚುವುದು. ಇದರ ನಂತರ ನೀವು ನಿಮ್ಮೊಡನೆ ಬೇರೆಯವರನ್ನು ಒಳ್ಳೆಯವರನ್ನಾಗಿ ಮಾಡುವ ಸ್ಥಿತಿಯಲ್ಲಿ ಇರುವಿರಿ. ನಿಮಗೆ ಈ ಸಮಯದಲ್ಲಿ ದೀರ್ಘಾವಧಿ ಯೋಜನೆಗಳನ್ನು ಹಾಕಬೇಕಾಗಿದೆ. ನೀವು ಹೊಸ ವಾಹನವನ್ನು ಖರೀದಿಸುತ್ತಿದ್ದರೆ ಇಂದು ಅದರ ಆಯ್ಕೆಯನ್ನು ಮಾಡಿ. ಇಂದಿನ ಆಯ್ಕೆ ಸಂತೋಷಜನಕವಾಗಿರುವುದು. ಗ್ರಹಗಳ ನಕ್ಷೆ ನಿಮ್ಮ ಫೇವರ್ನಲ್ಲಿ ಇದೆ. ಇಂದು ವಾಹನ ತೆಗೆದುಕೊಳ್ಳದಿದ್ದರೂ ಅಟ್ಲೀಸ್ಟ್ ಶೋರೂಮ್ಗೆ ಹೋಗಲು ಶುರು ಮಾಡಿ. ಇಂದು ನೀವು ತಲೆನೋವು ಮತ್ತು ಕಡಿಮೆ ಮಾನಸಿಕ ಶಕ್ತಿಯಿಂದ ಗ್ರಸ್ತರಾಗುವಿರಿ. ಆದ್ದರಿಂದ ಎಚ್ಚರಿಕೆಯಿಂದ ಇರಿ. ಈ ಕಾಯಿಲೆಗಳ ಕಾರಣ ಹೆಚ್ಚುತ್ತಿರುವ ಒತ್ತಡ ಅದು ನಿಮಗೆ ತಿಳಿಯುತ್ತಿರುವುದು. ನೀವು ಸಣ್ಣ ಸಣ್ಣ ತೊಂದರೆಗಳಿಗೆ ತಲೆನೋವು ಬರಿಸಿಕೊಳ್ಳಬೇಡಿ. ನಿಮ್ಮನ್ನು ಶಾಂತವಾಗಿ ಇರಿಸಿ ಯೋಗ ಮಾಡಿ. ಅದರಿಂದ ಒತ್ತಡ ಕಡಿಮೆಯಾಗುವುದು.